ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗರುಡ ಪುರಾಣವು ಹಿಂದೂ ಧರ್ಮದ ಅತ್ಯಂತ ಪ್ರಮುಖವಾದ 18 ಮಹಾಪುರಾಣಗಳಲ್ಲಿ ಒಂದಾಗಿದೆ. ಈ ಪುರಾಣವು ಮುಖ್ಯವಾಗಿ ವಿಷ್ಣು ದೇವರು ತಮ್ಮ ವಾಹನವಾದ ಗರುಡನಿಗೆ ಉಪದೇಶಿಸಿದ ಧಾರ್ಮಿಕ ಹಾಗೂ ಸಾತ್ವಿಕ ಸಂವಾದಗಳ ಸಂಗ್ರಹವಾಗಿದೆ. ಜೀವನ, ಮರಣ, ಕರ್ಮ, ಪಾಪ, ಪುಣ್ಯ, ಮರಣೋತ್ತರ ಸ್ಥಿತಿ, ಆತ್ಮಯಾನ ಮತ್ತು ಮೋಕ್ಷದ ಮಹತ್ವವನ್ನು ಈ ಪುರಾಣವು ವಿವರಿಸುತ್ತದೆ. ಗರುಡ ಪುರಾಣದ ಹಿನ್ನೆಲೆ: ಗರುಡನು ವಿಷ್ಣು ದೇವರ ಪರಮಭಕ್ತ ಮತ್ತು ವಾಹನ. ಗರುಡನು ಮನುಷ್ಯರ ಜೀವನದ ಅರ್ಥ, ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ, ಪಾಪ ಮಾಡಿದವರಿಗೆ ಯಾವ ಶಿಕ್ಷೆಗಳು ಸಿಗುತ್ತವೆ ಮತ್ತು ಧರ್ಮ ಮಾರ್ಗದಲ್ಲಿ ನಡೆದವರಿಗೆ ಯಾವ ಫಲಗಳು ದೊರೆಯುತ್ತವೆ ಎಂಬ ಪ್ರಶ್ನೆಗಳನ್ನು ವಿಷ್ಣುವಿಗೆ ಕೇಳುತ್ತಾನೆ. ಅದಕ್ಕೆ ಉತ್ತರವಾಗಿ ವಿಷ್ಣು ದೇವರು ಗರುಡ ಪುರಾಣವನ್ನು ಉಪದೇಶಿಸುತ್ತಾರೆ. ಈ ಪುರಾಣವು ಕೇವಲ ಭಯ ಹುಟ್ಟಿಸುವ ಗ್ರಂಥವಲ್ಲ, ಬದಲಾಗಿ ಮಾನವನಿಗೆ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡುವ ಗ್ರಂಥವಾಗಿದೆ. ಗರುಡ ಪುರಾಣದಲ್ಲಿ ಹಲವಾರು ಪ್ರಮುಖ ವಿಷಯಗಳನ್ನು ವಿವರಿಸಲಾಗಿದೆ. ಕರ್ಮ ಸಿದ್ಧಾಂತ: ಮಾನವನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಫಲ ಅನಿವಾರ್ಯ. ಒಳ್ಳೆಯ ಕರ್ಮ ಮಾಡಿದವರಿಗೆ ಸುಖ ಫಲ ಮತ್ತು ಕೆಟ್ಟ ಕರ್ಮ ಮಾಡಿದವರಿಗೆ ದುಃಖ ಫಲ ದೊರೆಯುತ್ತದೆ ಎಂಬುದನ್ನು ಈ ಪುರಾಣ ಸ್ಪಷ್ಟವಾಗಿ ತಿಳಿಸುತ್ತದೆ. ಪಾಪ ಮತ್ತು ಪುಣ್ಯ: ಸತ್ಯ, ದಯೆ, ಅಹಿಂಸೆ, ಧರ್ಮ, ಸೇವೆ ಇವು ಪುಣ್ಯಕರ ಕರ್ಮಗಳು. ಸುಳ್ಳು, ಹಿಂಸೆ, ಮೋಸ, ಅಕ್ರಮ ಸಂಪಾದನೆ ಇವು ಪಾಪಕರ ಕರ್ಮಗಳು ಎಂದು ವಿವರಿಸಲಾಗಿದೆ. ಮರಣ ಮತ್ತು ಮರಣೋತ್ತರ ಜೀವನ: ಮರಣದ ನಂತರ ಆತ್ಮ ಯಮಲೋಕಕ್ಕೆ ಪ್ರಯಾಣ ಮಾಡುತ್ತದೆ. ಅಲ್ಲಿ ಆತ್ಮದ ಜೀವನದಲ್ಲಿ ಮಾಡಿದ ಕರ್ಮಗಳ ಲೆಕ್ಕಾಚಾರ ನಡೆಯುತ್ತದೆ. ಈ ವಿವರಣೆಗಳು ಮನುಷ್ಯನಿಗೆ ಜೀವನದಲ್ಲಿಯೇ ಎಚ್ಚರಿಕೆ ನೀಡುವ ಉದ್ದೇಶವನ್ನು ಹೊಂದಿವೆ. ನರಕ ಮತ್ತು ಸ್ವರ್ಗ: ಗರುಡ ಪುರಾಣದಲ್ಲಿ ವಿವಿಧ ನರಕಗಳ ವಿವರಣೆ ಇದೆ. ಪಾಪದ ಸ್ವಭಾವಕ್ಕೆ ಅನುಗುಣವಾಗಿ ನರಕದ ಶಿಕ್ಷೆಗಳು ಬೇರೆಯಾಗುತ್ತವೆ. ಅದೇ ರೀತಿ ಧರ್ಮ ಪಾಲನೆ ಮಾಡಿದವರಿಗೆ ಸ್ವರ್ಗಲೋಕದ ಸುಖಗಳ ವಿವರಣೆಯೂ ಇದೆ. ಅಂತ್ಯಕಾಲದ ವಿಧಿಗಳು: ಮರಣದ ನಂತರ ನಡೆಯುವ ಶ್ರಾದ್ದ, ಪಿಂಡ ಪ್ರದಾನ, ದಾನ, ಧರ್ಮಗಳ ಮಹತ್ವವನ್ನು ಗರುಡ ಪುರಾಣವು ವಿವರಿಸುತ್ತದೆ. ಇವು ಆತ್ಮಕ್ಕೆ ಶಾಂತಿ ಮತ್ತು ಸುಗಮಯಾನಕ್ಕೆ ಸಹಕಾರಿಯಾಗುತ್ತವೆ ಎಂದು ನಂಬಲಾಗಿದೆ. ಗರುಡ ಪುರಾಣದ ಮುಖ್ಯ ಉದ್ದೇಶ ಮನುಷ್ಯನನ್ನು ಭಯಪಡಿಸುವುದಲ್ಲ, ಬದಲಾಗಿ ಧರ್ಮದ ಜೀವನ ನಡೆಸುವಂತೆ ಎಚ್ಚರಿಕೆ ನೀಡುವುದು, ಪಾಪದಿಂದ ದೂರವಿರಿಸಿ ಪುಣ್ಯ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವುದಾಗಿದೆ. ಆಧುನಿಕ ಜೀವನದಲ್ಲಿ ಮಾನವನು ಧರ್ಮ ಮತ್ತು ನೈತಿಕತೆಯಿಂದ ದೂರವಾಗುತ್ತಿರುವ ಸಂದರ್ಭಗಳಲ್ಲಿ ಗರುಡ ಪುರಾಣವು ಮೌಲ್ಯಯುತವಾದ ಜೀವನ ಪಾಠಗಳನ್ನು ನೀಡುತ್ತದೆ. ಸತ್ಯ,
ಶಿಸ್ತು, ದಯೆ ಮತ್ತು ಕರ್ಮದ ಜವಾಬ್ದಾರಿಯನ್ನು ಈ ಪುರಾಣವು ನೆನಪಿಸುತ್ತದೆ. ಗರುಡ ಪುರಾಣವು ಮರಣಕ್ಕೆ ಮಾತ್ರ ಸಂಬಂಧಿಸಿದ ಗ್ರಂಥವಲ್ಲ, ಅದು ಜೀವನವನ್ನು ಸಾರ್ಥಕವಾಗಿ ಧರ್ಮಪಥದಲ್ಲಿ ನಡೆಸಲು ಮಾರ್ಗದರ್ಶನ ನೀಡುವ ಪುರಾಣವಾಗಿದೆ. ಜೀವನದಲ್ಲಿಯೇ ಶ್ರೇಷ್ಠ ವೃತ್ತಿಯನ್ನು ಅಳವಡಿಸಿಕೊಂಡರೆ ಮರಣದ ನಂತರ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಎಂಬ ಸಂದೇಶವನ್ನು ಗರುಡ ಪುರಾಣವು ನೀಡುತ್ತದೆ.